ಯಮಹಾ RX100 ಬೈಕ್ ಇತಿಹಾಸ. ಯಮಹಾ RX100 ಭಾರತದಲ್ಲಿ ಅತ್ಯಂತ ಜನಪ್ರಿಯವಾದ ಬೈಕ್ಗಳಲ್ಲಿ ಒಂದಾಗಿದೆ. ಇದನ್ನು ಜಪಾನ್ನ ಯಮಹಾ ಕಂಪನಿ 1985ರಲ್ಲಿ ಭಾರತೀಯ ಮಾರುಕಟ್ಟೆಗೆ ಪರಿಚಯಿಸಿತು. 1985ರಲ್ಲಿ ಯಮಹಾ ಮೋಟಾರ್ ಕಂಪನಿ ಮತ್ತು ಇಸ್ಕಾಟ್ ಗ್ರೂಪ್ ಸೇರಿ RX100 ಅನ್ನು ಭಾರತದಲ್ಲಿ ಬಿಡುಗಡೆ ಮಾಡಿದರು. ಇದು 100cc 2 ಸ್ಟ್ರೋಕ್ ಎಂಜಿನ್ ಹೊಂದಿದ್ದ ಬೈಕ್. ಆ ಕಾಲದಲ್ಲಿ RX100 ತನ್ನ ಶಕ್ತಿ ಮತ್ತು ವೇಗಕ್ಕಾಗಿ ಬಹಳ ಪ್ರಸಿದ್ಧಿಯಾಗಿತ್ತು. ಈ RXನ ವಿಶೇಷತೆಗಳು ಏನೆಂದರೆ 98cc 2 ಸ್ಟ್ರೋಕ್ ಎಂಜಿನ್, ಸುಮಾರು 11 bhp ಶಕ್ತಿ, ಕಡಿಮೆ ತೂಕ, ಸುಮಾರು 103 kg, ಉತ್ತಮ ಪಿಕಪ್ ಮತ್ತು ಸ್ಪೀಡ್, ವಿಶಿಷ್ಟ ಎಂಜಿನ್ ಸೌಂಡ್, ಇಂದಿಗೂ ಫೇಮಸ್. ಜನಪ್ರಿಯತೆಗೆ ಕಾರಣ ಯುವಕರಲ್ಲಿ RX100 ರೇಸ್ ಬೈಕ್ ಅಂತಲೇ ಹೆಸರು ಪಡೆದಿತ್ತು. ನಗರ ರಸ್ತೆಗಳಲ್ಲಿ ವೇಗ ಮತ್ತು ಕಂಟ್ರೋಲ್ಗೆ ಇದು ಅತ್ಯುತ್ತಮ ಬೈಕ್ ಆಗಿತ್ತು. ಕಡಿಮೆ ಮೇಂಟೆನೆನ್ಸ್ ಮತ್ತು ಬಲಿಷ್ಠ ಎಂಜಿನ್ ಇದನ್ನು ಜನಪ್ರಿಯಗೊಳಿಸಿತ್ತು. ಉತ್ಪಾದನೆ ನಿಲ್ಲಿಸಿದ್ದು 1996ರಲ್ಲಿ. RX100 ಉತ್ಪಾದನೆಯನ್ನು ನಿಲ್ಲಿಸಲಾಯಿತು. ಕಾರಣ ಹೊಸ ಎಮಿಷನ್ ನಿಯಮಗಳು, 2 ಸ್ಟ್ರೋಕ್ ಇಂಜಿನ್ಗಳಿಗೆ ನಿರ್ಬಂಧನೆ. ನಂತರ ಯಮಹಾ RXZ. ಇಂದಿಗೂ RX100 ಅನ್ನು ಒಂದು ಲೆಜೆಂಡ್ ಬೈಕ್ ಎಂದು ಪರಿಗಣಿಸಲಾಗುತ್ತದೆ. ಚೆನ್ನಾಗಿ ಮೇಂಟೈನ್ ಮಾಡಿದ RX100 ಬೈಕ್ಗಳಿಗೂ ಇವಾಗಲೂ ಹೆಚ್ಚಿನ ಬೆಲೆ ಇದೆ. ಬೈಕ್ ಪ್ರಿಯರು ಮತ್ತು ಕಲೆಕ್ಷನ್ ಮಾಡುವವರಲ್ಲಿ ಭಾರಿ ಡಿಮ್ಯಾಂಡ್ ಇದೆ. ಇನ್ನಷ್ಟು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.